ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿ ಕ್ರಿಯೇಷನ್ಸ್. ನಾನು ಈ ಒಂದು ಸ್ಟೆಪ್ಪನ್ನು 3 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 6 ದಾರನ ತೊಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬ್ಯಾಕ್ ಸೈಡಿಂದ ಸೀರೆ ಬ್ಯಾಕ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಫ್ರಂಟ್ ಸೈಡ್ ಇದು ಯಾವುದೇ ಬೀಡ್ ಇಲ್ಲದೇ ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟು ಇಲ್ಲಿ ಸೀರೆಗೆ ಲಾಕ್ ಮಾಡಿಕೊಂಡು 5 ಚೈನ್ಸ್ ಇನ್ನೂ ಒಂದು ಲಾಕ್ನ ಮಾಡ್ತೀನಿ. ಫಸ್ಟ್ ಒಂದು ಲಾಕ್ ಮಾಡಿ ಮತ್ತೆ ಒಂದು ಲಾಕ್ ಮಾಡ್ತೀನಿ. ಯಾವಾಗಲೂ ನಾನು ಫಸ್ಟ್ ಸ್ಟೆಪ್ನ 2 ಲಾಕ್ಸಿಂದನೇ ಸ್ಟಾರ್ಟ್ ಮಾಡೋದು. ಇದಾದಮೇಲೆ 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಅದಾದಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್. ಇವಾಗ 6 ಚೈನ್ಸ್ ಹಾಕ್ತೀನಿ. 1 2 3 4 5 6 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆಲ್ಲ ಸ್ವಲ್ಪ ಒಳಗಡೆ ಅಂದರೆ ಆರ್ಚ್ ಟೈಪ್ ಬರೋ ಥರ ಯು ಶೇಪಲ್ಲಿ ಹಾಕಬೇಕು ನೋಡಿ ಹೀಗೆ. ಇವಾಗ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕಿ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್. ಮತ್ತೆ 6 ಚೈನ್ಸ್ 1 2 3 4 5 6 ಚೈನ್ಸ್ನ ಹಾಕಿ ಯು ಶೇಪಲ್ಲಿ ಮತ್ತೆ ಲಾಕ್. ಹೀಗೆ ಫುಲ್ ಸ್ಯಾರಿ ಹಾಕ್ಕೋಬೇಕು, ಒಂದು ಆರ್ಚ್ ಬರೋ ಥರ ಫುಲ್ ಸ್ಯಾರಿ. ಇವಾಗ ಸೀರೆನ ಸರಿಯಾಗಿರೋ ಕಡೆ ಟರ್ನ್ ಮಾಡ್ಕೊಂಡಿದ್ದೀನಿ ನೇರ ಸೈಡ್. 1 2 3 4 5 ಚೈನ್ಸ್ನ ಹಾಕಿ ಲಾಕ್ನ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಇಲ್ಲಿ ಏನು 4 ಚೈನ್ಸ್ ಹಾಕಿದ್ವಲ್ಲ ಅಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಬೇಕು. 1 2 3 ಟೈಮ್ಸ್ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಇವಾಗ ಈ ಆರ್ಚ್ ಏನಿದೆಯಲ್ಲ ಈ ಆರ್ಚಲ್ಲಿ ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಈ ಲೂಪ್ ಒಳಗಡೆ ಹಾಕ್ಕೊಂಡು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ 2 ದಾರನ ಹಾಕ್ಕೊಂಡು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ 2 ಸರಿ ಒಂದು ಸರಿ ದಾರನ ತಗೊಂಡು ಎರಡರಲ್ಲೊಂದು ಹೀಗೆ 14 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊತಿದ್ದೀನಿ. 3 ಆಗಿದೆ ಇವಾಗ. 4
5 6 7 8 9 10 11 12 13 ಕ್ಲಿಯರಾಗಿ ಆರ್ಚ್ ಬಂದಿದೆ. ಇವಾಗ ಈ 4 ಚೈನ್ಸ್ ಇತ್ತಲ್ಲ ಅಲ್ಲಿ ಒಂದು ಲಾಕ್ ಮಾಡಿ, ಅಲ್ಲಿ 3 ಲಾಕ್ಸ್ ಮಾಡಬೇಕು. ಇವಾಗ 1 2 3 3 ಲಾಕ್ನ ಮಾಡಿ, ಮತ್ತು ಲಾಕ್ನ ಮೇಲೆ ಒಂದು ಲಾಕ್ ಮಾಡಿ, ಮತ್ತು 5 ಚೈನ್ಸ್ 1 2 3 4 5 ಚೈನ್ಸ್ನ ಮಾಡಿ, ಇಲ್ಲಿ 5 ಚೈನ್ಸ್ದು ಲಾಕ್ ಏನಿತ್ತಲ್ಲ ಮತ್ತೆ ಅಲ್ಲಿ ಲಾಕ್ನ ಮೇಲೆ ಮತ್ತೆ ಲಾಕ್. ಇವಾಗ ಇಲ್ಲಿ 4 ಚೈನ್ಸ್ ಇತ್ತಲ್ಲ ಇಲ್ಲಿ ಮತ್ತೆ 3 ಟೈಮ್ಸ್ ಸಿಂಗಲ್ ಕ್ರೋಶೆಟ್. 1 2 3 ಮತ್ತು ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅಲ್ಲೊಂದು ಎರಡರಲ್ಲೊಂದು. ಫಸ್ಟ್ ಆರ್ಚ್ಗೆ ಎಷ್ಟು ಹಾಕ್ಕೊಂಡಿದ್ದೀವಲ್ಲ, ನೆಕ್ಸ್ಟ್ ಸೀರೆ ಫುಲ್ ಅದೇ ಥರನೇ ಹಾಕ್ಕೋಬೇಕು. ಥರ್ಡ್ ಸ್ಟೆಪ್ಪಿಗೆ ನಾನು ಈ ಕಲರ್ ದಾರನೇ ಚೂಸ್ ಮಾಡ್ಕೊಂಡಿದ್ದೀನಿ, ಮತ್ತು 3mm ಬೀಡ್ಸ್ನ ಹಾಕ್ತಾಯಿದ್ದೀನಿ. ಸೀರೆಗೆ ದಾರನ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿ ಆದಮೇಲೆ ಈಗ ಫಸ್ಟ್ ಒಂದು ಮಣಿನ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಂಡಾದಮೇಲೆ ಮಣಿನ ಹಿಂಗೆ ಹಿಡ್ಕೊಂಡು ಇಲ್ಲಿ ಏನು ಜಡೆ ಥರ ಡಿಸೈನ್ ಇದೆಯಲ್ಲ, ಈ ಡಿಸೈನ್ನ ಮೇಲ್ಗಡೆನೆ ನಾವು ಫಸ್ಟು ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಇಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಒಂದು ಮಣಿನ ತಗೋಬೇಕು. 3mm ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ತಗೊಂಡು ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಇಲ್ಲಿ ಏನು ನಾವು ಸ್ಟಿಚ್ ಹಾಕಿದ್ದೀವಲ್ವ ಅಲ್ಲಿಗೆ ತಗೊಂಡು ಒಂದು ಸರಿ ತಗೊಂಡು ಇದನ್ನು ಡೈರೆಕ್ಟಾಗಿ ಇಷ್ಟಕ್ಕೆ ಫುಲ್ ಮಣಿನೂ ಸೇರಿ ಪಾಸ್ ಮಾಡ್ಕೋಬೇಕು. ಹೀಗೆ ಪಾಸ್ ಮಾಡಿಕೊಂಡು 1 2 3 ಚೈನ್ನ ಹಾಕಿ ಇಲ್ಲಿ ಏನು ಡಬಲ್ ಕ್ರೋಶೆಟ್ ಮಾಡಿದ್ದೀವಲ್ವ ಅಲ್ಲಿ ಒಂದು ಲಾಕ್ನ ಮಾಡಿದರೆ ಇದು ಪೀಕೋ ಸ್ಟಿಚ್ ಥರ ಕಾಣಿಸುತ್ತೆ ನೋಡಿ ಹೀಗೆ. ಮತ್ತು
ಮತ್ತೆ ಒಂದು ಮಣಿನ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ಇಲ್ಲಿ ಏನು ಒಂದು ನಿಮಿಷ, ಇದು ಸ್ವಲ್ಪ ಹಾಕೋ ಟ್ರಿಕ್ಕಿ ಇದೆ. ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಏನು ಹೋಲ್ ಕಾಣಿಸ್ತಿದೆಯಲ್ಲ, ಈ ಹೋಲ್ಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ನೋಡಿ ಹೀಗೆ ಹಾಕಿ ಮತ್ತು 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ ಏನು ಸೆಕೆಂಡ್ ಕಂಬನ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಹೋಗಿ ಒಂದು ಲಾಕ್. ಓಕೆ, ಈಗ ಮತ್ತೆ ಇನ್ನೊಂದು ಬೀಡನ್ನ ಹಾಕಬೇಕು. ಇನ್ನೊಂದು ಬೀಡನ್ನ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇವಾಗ ಥರ್ಡ್ ಏನಿದೆಯಲ್ಲ ಇದಕ್ಕೆ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತಗೊಂಡು ಇದೇನು ಫುಲ್ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡಿ ಮತ್ತು 3 ಚೈನ್ 1 2 3 ಚೈನ್ನ ಹಾಕಿ ಮತ್ತು ಏನು ಡಬಲ್ ಕ್ರೋಶೆಟ್ ಇವಾಗ ಮಾಡಿದ್ವಲ್ಲ ಅದ್ರ ಮೇಲೆ ಒಂದು ಪೀಕೋಟ್. ಓಕೆ, ಹೀಗೆ ಫುಲ್ ಸ್ಯಾರಿ ಆದಮೇಲೆ ನಾನು ತೋರಿಸ್ತೀನಿ. ಹೀಗೆ ಬಂದಿದೆ. ಇದಾದಮೇಲೆ ನಾನು ಇಲ್ಲಿ ಒಂದು ಗ್ಯಾಪ್ನ ಬಿಟ್ಟಿದ್ದೀನಿ, ಯಾಕೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಅದಾದಮೇಲೆ ಡೈರೆಕ್ಟಾಗಿ ಲಾಕ್ನ ಮೇಲೆ ಲಾಕ್ ಮಾಡಬೇಕು. ಲಾಕ್ನ ಮೇಲೆ ಲಾಕ್ ಹೀಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ನೋಡಿ ಇವಾಗ ಹೀಗೆ ಬಂದಿದೆ. ಲಾಸ್ಟಲ್ಲಿ ಇದು ಒಂದು ಗ್ಯಾಪ್ನ ನಾನು ಉಳಿಸಿದ್ದೀನಿ. ಇದಕ್ಕೆ ನಾರ್ಮಲ್ ನಾರ್ಮಲಾಗಿ ಹಾಕ್ತೀನಿ, ಮಣಿ ಹಾಕೋದಿಲ್ಲ. ಹಾಕಿ ಡೈರೆಕ್ಟಾಗಿ ಈ ಲಾಕ್ನ ಮೇಲ್ಗಡೆ ಲಾಕ್ ಮಾಡಬೇಕು. ಲಾಕ್ನ ಮೇಲೆ ಲಾಕ್ ಮಾಡಿ ನೋಡಿ ಹೀಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕಿ ಮತ್ತು ಇಲ್ಲಿ ಏನು ಲಾಕ್ ಇದೆಯಲ್ಲ ಲಾಕ್ನ ಮೇಲ್ಗಡೆ ಲಾಕ್. ಲಾಕ್ನ ಮೇಲ್ಗಡೆ ಲಾಕ್. ಹೀಗೆ ನೆಕ್ಸ್ಟ್ ಸ್ಯಾರಿ ಪೂರ್ತಿ ಆದಮೇಲೆ ತೋರಿಸ್ತೀನಿ.